ನಮಸ್ಕಾರ ಸ್ನೇಹಿತರ, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾಂಗ್ರೆಸ್ 5 ಗ್ಯಾರಂಟಿಗಳಲ್ಲಿ 2 ಗ್ಯಾರಂಟಿ ಯೋಜನೆಯ ಹಣ ಆದರೆ ನಿಮಗೆ ನಿನ್ನೆ ಜಮಾ ಆಗಿದೆ. ಯಾವ ಯೋಜನೆಯ ಹಣ ನಿನ್ನೆ ಖಾತೆಗಳಿಗೆ ಬಂದು ಜಮಾ ಆಗಿದೆ ಏನು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ನಮ್ಮ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ನಿನ್ನೆ 3,000 ಹಣ ಆದರೆ ಬಂದಿದೆ. ಅದ್ರ ಜೊತೆಗೆ ಇನ್ನೊಂದು ಯೋಜನೆಯ ಹಣ ಕೂಡ ಬಂದಿದೆ. ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳಲ್ಲೇ 2 ಗ್ಯಾರಂಟಿ ಯೋಜನೆಯ ಹಣ ಆದರೆ ನಿನ್ನೆ ಬಂದು ಖಾತೆಗಳಿಗೆ ಜಮಾ ಆಗಿದೆ. ಯಾವ ಗ್ಯಾರಂಟಿ ಯೋಜನೆಗಳ ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಮೊದಲನೇದಾಗಿ ಬಂದು ಹಣ ಜಮಾ ಆಗಿರುವಂಥದ್ದು ನಿನ್ನೆ ಬಂದು ಅನ್ನಭಾಗ್ಯ ಯೋಜನೆಯ ಹಣ ಆದರೆ ನಿನ್ನೆ ಖಾತೆಗಳಿಗೆ ಜಮೆ ಆಗಿದೆ. ಎಲ್ಲರೂ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನಾದರೂ 4 ಜನ ಇದ್ದರೆ ನಿಮಗೆ 680 ರೂಪಾಯಿ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿರುತ್ತೆ. ಒಬ್ಬೊಬ್ಬರಿಗೆ 170 ರೂಪಾಯಿ ಲೆಕ್ಕದಲ್ಲಾದರೆ ಹಣ ಜಮಾ ಆಗಿರುತ್ತೆ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಒಂದಾಯಿತು, ಯಾವುದು ಅನ್ನಭಾಗ್ಯ ಯೋಜನೆಯ ಹಣ ಆದರೆ ನಿನ್ನೆ ಜಮಾ ಆಗಿದೆ. ನಿಮಗೆ ಜಮಾ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ ಇನ್ನೊಂದು ಯಾವುದಪ್ಪ ಹಣ ಜಮಾ ಆಗಿರೋದು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಇನ್ನೊಂದು ಯೋಜನೆ ಯಾವುದು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಈ ಒಂದು ಯೋಜನೆಯ ಹಣ ಬಂದ್ಬಿಟ್ಟು 3,000 ಹಣ ಆದರೆ ಜಮಾ ಆಗಿದೆ. ನೀವೆಲ್ಲರೂ ಕೇಳ್ಬೋದು, ನಮಗೆ ಗೊತ್ತಿಲ್ಲದಿರುವಂತಹ ಯೋಜನೆ ಯಾವುದು 3,000 ಹಣ ಬರೋದು ಅಂತ ನೀವು ಕೇಳೋದಾದ್ರೆ, ಈಗ ನೋಡಿ, ಶಕ್ತಿ ಯೋಜನೆಯಲ್ಲಿ ಏನಾಗುತ್ತೆ, ಫ್ರೀ ಬಸ್ ಕೊಡ್ತಿದ್ದಾರೆ. ಗೃಹ ಜ್ಯೋತಿ ಯೋಜನೆಯಲ್ಲಿ ಉಚಿತ ಕರೆಂಟ್ ಆದ್ರೆ ಕೊಡ್ತಿದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು 2,000 ಹಣ ಆದ್ರೆ ಕೊಡ್ತಿದ್ದಾರೆ. ಅನ್ನಭಾಗ್ಯ ಯೋಜನೆಯ ಹಣ ಬಂದ್ಬಿಟ್ಟು ಒಬ್ಬೊಬ್ಬರಿಗೆ 170 ರೂಪಾಯಿ ಲೆಕ್ಕದಲ್ಲಾದ್ರೆ ಹಣ ಆದ್ರೆ ಕೊಡ್ತಿದ್ದಾರೆ. ಈ ಒಂದು ಯೋಜನೆ ಯಾವುದಪ್ಪ 3,000 ಹಣ ಬರೋದು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ನೋಡಿ, ಈ ಒಂದು ಕಾಂಗ್ರೆಸ್ 4 ಗ್ಯಾರಂಟಿ ಯೋಜನೆಗಳು ಇವಾಯ್ತು. ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಈ ಒಂದು 4 ಯೋಜನೆಗಳಾದ್ರೆ ಸಾಕಷ್ಟು ಜನರಿಗೆ ಗೊತ್ತು. ಈಗ ಯುವ ನಿಧಿ ಯೋಜನೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಯುವ ನಿಧಿ ಯೋಜನೆಯ ಹಣ ಕೂಡ ಜಮಾ ಆಗ್ತಿದೆ. ನಿರುದ್ಯೋಗಿಗಳಿಗೆ, ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಹಣ ಆದರೆ ಖಾತೆಗಳಿಗೆ ಜಮೆ ಆಗ್ತಿದೆ. ಡಿಗ್ರಿ ವಿದ್ಯಾರ್ಥಿಗಳಿಗೆ 3,000 ಹಣ ಜಮಾ ಆಗ್ತಿದೆ. ಮತ್ತೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಬಂದು 1,500 ರೂಪಾಯಿ ಹಣ ಆದರೆ ಜಮೆ ಆಗ್ತಿದೆ. ನಿನ್ನೆ ಕೂಡ ಸರ್ಕಾರದ ಕಡೆಯಿಂದ, ರಾಜ್ಯ ಸರ್ಕಾರದ ಕಡೆಯಿಂದ 3,000 ಹಣ ಆದರೆ ಜಮೆ ಆಗಿದೆ. ಎಲ್ಲರೂ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಸಾಕಷ್ಟು ಜನರಿಗೆ ಯುವ ನಿಧಿ ಯೋಜನೆ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಎಲ್ಲರೂ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಯೋಜನೆ ಬಗ್ಗೆನೇ ಮಾತನಾಡ್ತಾರೆ. ಯುವ ನಿಧಿ ಯೋಜನೆದು ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡಿರುವಂಥವರು ತುಂಬ ಕಡಿಮೆ ಜನ ಇದ್ದಾರೆ. ನೀವೀಗ ಏನಾದರೂ ವಿಡಿಯೋ ನೋಡ್ತಿದ್ರೆ, ನೀವು ಮಹಿಳೆಯರು ಏನಾದರೂ ವಿಡಿಯೋ ನೋಡ್ತಿದ್ರೆ, ನಿಮ್ಮ ಮನೆಯಲ್ಲೋ ಇಲ್ಲ ನಿಮ್ಮ ಒಂದು ನೆಂಟರಲ್ಲೋ ಯಾರಾದರೂ ಇದ್ದರೆ ನಿರುದ್ಯೋಗಿಗಳು, ಅವ್ರಿಗೆ ಯುವ ನಿಧಿ ಯೋಜನೆ ಅಪ್ಲೈ ಮಾಡ್ಕೊಳ್ಳೋಕೆ ಕೇಳಿ. ಅವ್ರಿಗೆ 3,000 ಹಣ ಬರುತ್ತೆ. ಅವರು ಡಿಗ್ರಿ ವಿದ್ಯಾರ್ಥಿಗಳಾದರೆ. ಈಗ ಡಿಗ್ರಿ ಮುಗಿಸಿದವ್ರಿಗಾದ್ರೆ 3,000 ಬರುತ್ತೆ, ಡಿಪ್ಲೊಮಾ ಮುಗಿಸಿದವ್ರಿಗಾದ್ರೆ 1,500 ರೂಪಾಯಿ ಬರುತ್ತೆ ಸ್ನೇಹಿತರೆ. ಯುವ ನಿಧಿ ಯೋಜನೆಯ ಹಣ ನಿಮಗೆ ಬಂದಿದೆಯಾ ಇಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.